ಹೆಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ವಾಯ್ಸ್ ಕ್ಲಿಯರ್ ಇಲ್ಲ ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ಬಿಕಾಸ್ ಇಲ್ಲಿ ತುಂಬ ಟ್ರಾಫಿಕ್ ಇದೆ. ನಾನು ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬಂದಿದ್ದೀನಿ. ಅಂದರೆ ನಾನು ತುಂಬ ಸಲ ಅಂದ್ಕೊಂಡಿದ್ದೀನಿ ಬರಬೇಕು ಅಂತ ಹೇಳಿ, ಆದರೆ ಯಾವಾಗೂ ಬರೋಕ್ಕಾಗಿಲ್ಲ. ಫಸ್ಟ್ ಟೈಮ್ ಬಂದಿದ್ದೀನಿ. ಬನ್ನಿ ಒಳಗಡೆ ಹೋಗೋಣ, ಹೇಗಿದೆ ಅಂತ ನೋಡೋಣ. ಈ ಒಂದು ಮಠ ಜಯನಗರ್ 5th ಬ್ಲಾಕ್ ಹತ್ರ ಬರುತ್ತೆ. ಆ್ಯಂಡ್ ಇದನ್ನ 2ನೇ ಮಂತ್ರಾಲಯ ಅಂತ ಕೂಡ ಕರೀತಾರಂತೆ. ಯೂಶ್ವಲಿ ನಾವು ತುಂಬ ಪ್ಲ್ಯಾನ್ ಮಾಡ್ತೀವಿ ಮಂತ್ರಾಲಯಕ್ಕೆ ಹೋಗಬೇಕು, ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಬೇಕು ಅಂತ ಹೇಳಿ. ಆದರೆ ನಾವು ಅಂದ್ಕೊಂಡಂಗೆಲ್ಲ ಮಠಕ್ಕೆ ಹೋಗೋಕ್ಕಾಗಲ್ಲ ಅಂತೆ. ನಾನು ತುಂಬ ಜನ ಹೇಳೋದನ್ನ ಕೇಳಿಸ್ಕೊಂಡಿದ್ದೀನಿ. ಆ್ಯಂಡ್ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಕೂಡ ನಿಜ ಹೇಳ್ತೀನಿ. ದೇವಸ್ಥಾನದ ಒಳಗಡೆ ಹೋದ ತಕ್ಷಣ ದೇವ್ರು ನನಗೇನೋ ಒಂದು ಎದ್ದು ಬರುತ್ತೇನೋ ಅಂತ ಅನ್ನಿಸ್ತಾ ಇತ್ತು. ನಾನು ಸುಮಾರು 2 to 3 ಇಯರಿಂದ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಮಂತ್ರಾಲಯಕ್ಕೆ ಹೋಗೋಣ, ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡೋಣ ಅಂತ ಹೇಳಿ. ಆದರೆ ನಾನು 2 ಇಯರಿಂದ ಪ್ಲ್ಯಾನ್ ಮಾಡಿದ್ರೂ ನಿಜವಾಗ್ಲೂ ಹೋಗೋಕ್ಕಾಗಿಲ್ಲ. ಮೋಸ್ಟ್ಲಿ ದೇವರೇನೋ ನಾನು ಈ ಮಟ್ಟಕ್ಕೆ ಮೊದಲು ಬರಬೇಕು ಅಂತ ಏನಾದರೂ ಇತ್ತೇನೋ, ಅದಕ್ಕೆ ಕರ್ಸ್ಕೊಂಡಿದ್ದಾನೆ ಅಂತ ಅನಿಸುತ್ತೆ. ಆ್ಯಂಡ್ ನಾನು ಥರ್ಸ್ಡೇ ಬೇರೆ ಹೋಗಿರೋದ್ರಿಂದ ತುಂಬ ರಶ್ ಇತ್ತು. ಆ್ಯಂಡ್ ಥರ್ಸ್ಡೇಲಿ ಸ್ಪೆಷಲ್ ಪೂಜೆಗಳು ಕೂಡ ನಡೀತಾ ಇರುತ್ತಂತೆ. ಆ್ಯಂಡ್ ಭಕ್ತಾದಿಗಳು ಕೂಡ ತುಂಬ ಜಾಸ್ತಿ ಇರ್ತಾರೆ. ಆ್ಯಂಡ್ ಬರೋ ವೀಕಲ್ಲಿ ಕೂಡ ಏನೋ ಸ್ಪೆಷಲ್ ಇವೆಂಟ್ ನಡೀತಾ ಇದೆ ಅಲ್ಲಿ ಅಂತ ಹೇಳಿ ಅನೌನ್ಸ್ ಮಾಡ್ತಾಯಿದ್ರು. ಇಫ್ ಯು ಗೈಸ್ ಆರ್ ಇಂಟ್ರೆಸ್ಟೆಡ್, ನೀವು ಹೋಗಿ ಅಲ್ಲಿ ವಿಸಿಟ್ ಮಾಡಿ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಆ್ಯಂಡ್ ತುಂಬ ಒಳ್ಳೆ ರಿಫ್ರೆಶ್ಮೆಂಟ್ ಫೀಲ್ ಆಗುತ್ತೆ ನಿಮ್ಗಲ್ಲಿ ಹೋದರೆ. ನಾನು ನಾರ್ತ್ ಕರ್ನಾಟಕ ಸೈಡೊಳಗಿರೋದ್ರಿಂದ ನಮ್ಮ ಸೈಡ್ ಅಂದರೆ ನಾರ್ತ್ ಕರ್ನಾಟಕ ಸೈಡ್ ನಾನು ರಾಘವೇಂದ್ರ ಸ್ವಾಮಿಗಳಿಗೆ ಪೂಜೆ ಮಾಡೋರನ್ನ ತುಂಬ ಕಡಿಮೆ ಜನ ನೋಡಿದ್ದೀನಿ. ನಮ್ಮ ಸೈಡ್ ಮೇನಾಗಿ ಆಂಜನೇಯ, ಶಿವ, ಹೆಣ್ಣು ದೇವರುಗಳಾಗಿರ್ಬೋದು, ಆ ಥರ ದೇವರುಗಳಿಗೆ ಜಾಸ್ತಿ ಪೂಜೆ ಮಾಡೋದನ್ನ ನೋಡಿದ್ದೀನಿ. ಒನ್ಸ್ ನಾನು ಬೆಂಗಳೂರಿಗೆ ಬಂದಮೇಲೆ ನಂಗೆ ಗೊತ್ತಾಗಿದ್ದು ರಾಘವೇಂದ್ರ ಸ್ವಾಮಿಗಳಿಗೆ ಇಷ್ಟೊಂದು ಭಕ್ತಾದಿಗಳಿದ್ದಾರೆ, ಅವ್ರ ಪವಾಡಗಳು ಈ ಥರ ಎಲ್ಲ ಇದೆ ಅಂತ ಹೇಳಿ. ನನಗೆ ತುಂಬ ಆಸೆ ಇದೆ, ನಾನು ಇಡೀ ಫ್ಯಾಮ್ಲಿನ ಕರ್ಕೊಂಡು ನಾನು ಒಂದು ಸಲ ಮಂತ್ರಾಲಯಕ್ಕೆ ಹೋಗಿ ಬರಬೇಕು ಅಂತ ಹೇಳಿ. ಬಟ್ ಆ ದಿನ ಯಾವಾಗ ಕೂಡಿ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ. ನಮ್ಮ ಅಮ್ಮಂಗೂ ತುಂಬ ಆಸೆ ಇದೆ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಹೇಳಿ. ಅವರು ಕೂಡ ನನ್ನ ತುಂಬ ಸಲ ಕೇಳಿದ್ದಾರೆ, ಚೇತು ಮಂತ್ರಾಲಯಕ್ಕೆ ಹೋಗಿ ಬರೋಣ, ಕರ್ಕೊಂಡು ಹೋಗು ಅಂತ ಹೇಳಿ. ಅಮ್ಮ, ನಾನು ಈ ವಿಡಿಯೋದಿಂದ ಹೇಳ್ತೀನಿ, ನೆಕ್ಸ್ಟ್ ಟೈಮ್ ಯಾವಾಗಾದರೂ ಒಂದಿನ ಪ್ಲ್ಯಾನ್ ಮಾಡಿ ಇಬ್ಬರು ಕನ್ಫರ್ಮ್ ಹೋಗಿ ಬರೋಣ, ನಿಜವಾಗ್ಲೂ ಕರ್ಕೊಂಡು ಹೋಗ್ತೀನಿ. ಆ್ಯಂಡ್ ನಾನು ಈ ವ್ಲಾಗ್ನ ರಾಘವೇಂದ್ರ ಸ್ವಾಮಿಗಳದ್ದು ಮಂತ್ರನ ಹೇಳ್ತಾ ಎಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಆ್ಯಂಡ್ ರಾಘವೇಂದ್ರ ಸ್ವಾಮಿಗಳ ಮಠದ ಎದುರುಗಡೆನೇ ಸುಮಾರು ಅಂಗಡಿಗಳಿದೆ, ಎಲ್ಲ ಥರದ ಸಾಮಾನುಗಳನ್ನ ಮಾರ್ತಾಯಿದ್ರು. ಇಫ್ ಯು ವಾಂಟ್, ನಾವೇನಾದರೂ ಬೇಕಾದರೆ ಅಲ್ಲೇ ತೊಗೋಬೋದು. ಆ್ಯಂಡ್ ಈ ವ್ಲಾಗ್ನ ನಂಗೆ ಮಾಡಬೇಕಂತ ಪ್ಲ್ಯಾನ್ ಇರಲಿಲ್ಲ, ಆದರೂ ಮಾಡಿದೆ, ಯಾರಿಗಾದ್ರೂ ಇನ್ಫಾರ್ಮೇಟಿವ್ ಆಗಿ ಆಗ್ಬೋದೇನೋ ಅಂತ ಹೇಳಿ. ದಟ್ಸ್ ಇಟ್ ಗೈಸ್. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್.